ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ಒಂದು 1/4 kg ಅದಾವ ಮೆಣಸಿನ್ಕಾಯಿ. ನಾನು ಅಷ್ಟೇ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಮೊದಲು ಮೆಣಸಿನ್ಕಾಯಿನ ಕ್ಲೀನಾಗಿ ತೊಳ್ಕೊಂಡು ಒರೆಸ್ಕೋಬೇಕು ಬಟ್ಟೆಲೆ. ನಾನು ಒರೆಸಿಟ್ಟಿದ್ದೀನಿ. ಈ ರೀತಿ ಕಟ್ ಮಾಡ್ಕೋಬೇಕು. ನಾನು ಒಂದು 1/4 kg ಮೇಲೆ ಇದಾವು, ಅಷ್ಟೇ ತೋರಿಸ್ತಾ ಇದ್ದೀನಿ ನಿಮಗೆ. ಇವು ಖಾರ ಇಲ್ಲದ ಮೆಣಸಿನ್ಕಾಯಿ, ದಾವಣಗೆರೆ ಮೆಣಸಿನ್ಕಾಯಿ. ಇವು ಖಾರ ಇದ್ದದ್ದು ಆದ್ರೆ ನೀವು 2-3 ದಿವಸ ಮೊಸರಿನಾಗ ಇಡ್ಬೇಕಾಗತ್ತೆ. ಉದ್ದದ್ದವು ನಾನು ಒಂದ್ರಾಗ 2 ಮಾಡ್ತೀನಿ. ಇವಾಗ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಎಲ್ಲ ಮೆಣಸಿನ್ಕಾಯಿನ ಈ ರೀತಿ ಸಿಳಿ ನಾನು. ನೀವು ಅದೇ ರೀತಿ ಮಾಡ್ಕೊಳ್ಳಿ. ಇವಾಗ ಒಂದು ಬಾಕ್ಸ್ ಅಂತ ತಗೊಂಡು ಅದಕ್ಕೆ ಒಂದು ಅರ್ಧ ಲೀಟ್ರ್ ಮೊಸರು ಹಾಕ್ತೀನಿ ನಾನು. ಅಷ್ಟು ಮೆಣಸಿನ್ಕಾಯಿಗೆ ಅರ್ಧ ಲೀಟ್ರ್ ಹೋಗಲ್ಲ, ಒಂದು 1/4 ಲೀಟ್ರ್ ಹೋಗುತ್ತಾ, ಅಷ್ಟ ಹಾಕ್ತೀನಿ. ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು, ರುಚಿಗೆ ತಕ್ಕಷ್ಟು. ನಾವೊಂದು ಸ್ಪೂನ್ ಮೇಲೆ ಹಾಕ್ತೀನಿ. 2 ಸೇರಿ ಚೆನ್ನಾಗಿ ಕಟ್ಟಿಬೇಕು. ಸ್ವಲ್ಪ ನೀರು ಹಾಕೋಬೇಕು, ಜಾಸ್ತಿ ನೀರು ಹಾಕೋಬಾರ್ದು. ಮೊಸರು ಗಟ್ಟಿಯಾಗಿರ್ಬೇಕು, ಅಂದ್ರೆ ಮೆಣಸಿನ್ಕಾಯಿ ಹತ್ಕೊಳುತ್ತೆ. ನಿಮ್ಮ ಹತ್ರ ಕಟ್ಟಿದಿರ್ಲಿಕ್ಕಂದ್ರೆ ಮಿಕ್ಸಿಗೆ ಹಾಕೊಂಬಿಡಿ ಒಂದು ರೌಂಡು. ಮೊಸರು ಚೆನ್ನಾಗಿ ಉಪ್ಪು ಮೊಸರು ಕಲಿಬೇಕು. ಇವಾಗ ಇದಕ್ಕೆ 1/4 kg ಮೆಣಸಿನ್ಕಾಯಿ ಮಾಡ್ತೀನಲ್ಲ, ಅದಕ್ಕೆ 1 ಸ್ಪೂನ್ ನಾನು ಜೀರಿಗೆ ಪೌಡ್ರ್ ಹಾಕ್ತೀನಿ. ನಿಮ್ಮ ಹತ್ರ ಜೀರಿಗೆ ಪೌಡ್ರ್ ಇರ್ಬೇಕಂದ್ರೆ ಬರೀ ಮೊಸರು ಉಪ್ಪು ಹಾಕಿ ಕಲಸಿಟ್ಕೊಳ್ಳಿ. ಇವಾಗ ಇದು ಹದ ಕರೆಕ್ಟಾಗಿದೆ. ತುಂಬ ಹೊತ್ತೇನಾಗೋದಿಲ್ಲ ಇದು ಮಾಡೋಕೆ, ಆದ್ರೆ ಬಿಸಿಲಾಗ ಚೆನ್ನಾಗಿ ಒಣಗಿಸ್ಬೇಕು. ನೋಡಿ, ಈ ರೀತಿ ಕಲಸ್ಕೋಬೇಕು. ಚೆನ್ನಾಗಿ ಮಜ್ಜಿಗೆಗ ನೆನಿಬೇಕಿವು. ನೈಟ್ ಮಾಡಿಟ್ಟು ಮುಂಜಾನೆ ಒಣಗಿಸ್ಬೇಕು. ಮತ್ತೆ ಒಣಗಿದ ಮೇಲೆ ಮತ್ತೆ ತಂದು ಮೊಸರಲ್ಲಿ ಹಾಕಿ ಮತ್ತೆ ಒಣಗಿಸ್ಬೇಕು. ಇದೇ ರೀತಿ 1-2 ಸಲ ಒಣಗಿದ ಮೆಣಸಿನ್ಕಾಯಿನ ಬಿಸಿಲಿಗೆ ಹಾಕೋದು, ಒಣಗಿಸೋದು. 2 ದಿವಸ ರಾತ್ರಿ ನೆನೆಕ್ಕೆ ಇಡಬೇಕು, ಮುಂಜಾನೆ ಒಣಗಾಕ್ಬೇಕು. ಮತ್ತೆ ರಾತ್ರಿ ನೆನೆಕ್ಕೆ ಇಡಬೇಕು, ಮುಂಜಾನೆ ಒಣಗಿಸ್ಬೇಕು. ಈ ರೀತಿ ಮಾಡಿದ್ರೆ ಖಾರ ಕಡಿಮೆ ಆಗ್ತಾವು. ಮೊಸರಲ್ಲೇ ಅರ್ಧಬೇಕು. ಈ ರೀತಿ ನೈಟೆಲ್ಲ ನೆನೆಯಕ್ಕೆ ಬಿಟ್ಟು ಮುಂಜಾನೆ ಒಣಗಿಸಕ್ಕೆ ಹಾಕ್ತೀನಿ ನಾನು. ಮೆಣಸಿನ್ಕಾಯಿ ಒಣಗಿದಾವೆ. ಈಗ ಇದು ಉಳಿದ ಮೊಸರು ಇರುತ್ತಲ್ಲ, ಇದಕ್ಕೆ ಹಾಕಿ ಮತ್ತೆ ಕಲಿಸ್ಬೇಕು. 3 ದಿವಸ ಇದೇ ರೀತಿ ಮಾಡಬೇಕು. 3 ದಿವಸ ಆಗಿದ ಮೇಲೆ ಡ್ರೈ ಆಗುತ್ತಾನ ಒಣಗಿಸಿ ಬಿಸಿಲಿಗೆ ಒಣಗಿಸ್ಬೇಕು. ಈ ರೀತಿ ಕಲಿಸ್ಕೋಬೇಕು. ಉಳಿದ ಮೊಸರು ಇರುತ್ತಲ್ಲ ಅದು. ಬೇಕಂದ್ರೆ ನಿಮ್ಗೆ ಕಡಿಮೆ ಇತ್ತಂದ್ರೆ ಮೊಸರು ಎಕ್ಸ್ಟ್ರಾ ಹಾಕ್ಕೊಡ್ರಿ. ಉಪ್ಪು ಜೀರಿಗೆ ಹಾಕಿ ರುಚಿ ತುಂಬ ಚೆನ್ನಾಗಿ ಹಾಕವು. ಎಷ್ಟಕ್ಕೊಂದು ಇದ್ದು ನೋಡ್ರಿ ಮೆಣಸಿನ್ಕಾಯಿ ಈಸ ಆಗ್ತಾವು. 1 kg ಒಂದು ಅರ್ಧ kg ಆಗೋದಲ್ಲ ಮೆಣಸಿನ್ಕಾಯಿ. ಈ ರೀತಿ ಚೆನ್ನಾಗಿ ಕಲಿಸ್ಕೋಬೇಕು. ಮತ್ತೆ ರಾತ್ರಿ ಎಲ್ಲ ನೆನೆಯಕ್ಕೆ ಬಿಡಬೇಕು, ಮುಂಜಾನೆ ಬಿಸಿಲಿಗೆ ಹಾಕಬೇಕು. 3 ದಿವಸ ಇದೇ ರೀತಿ ಮಾಡಿ. ನಂದಿದು 2ನೇ ದಿವಸ, ಇನ್ನೊಂದು ದಿವಸ ಆದ್ರೆ ಮುಗೀತ. ಈಗ ಮಜ್ಜಿಗೆ ಮೆಣಸಿನ್ಕಾಯಿ 3-4 ದಿವಸ ಆದಮೇಲೆ ಈ ರೀತಿ ಆಗಿರ್ತಾವು. ಇವನ್ನ ಎಣ್ಣೆಗಾರ ಹಾಕಿ ಕರ್ಕೊಳ್ಳಿ ನೀವು, ಇಲ್ಲಾಂದ್ರೆ ಹಂಚಲಲ್ಲಿ ಹಾಕಿ ಸುಟ್ಕೊಳ್ಳಿ. ನಾ ಇವತ್ತು ಎಣ್ಣೆ ತೋರಿಸ್ತೀನಿ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ನಾವು ಎಣ್ಣೆಲಿ ಬಿಟ್ಟು ಕರೆದ್ರೆ ಬೇಗ ಆಗ್ತಾವಂತ ನಾನು ಎಣ್ಣೆ ಹಾಕಿ ಕರಿತಾ ಇದ್ದೀನಿ. ನಿಮ್ಗೆ ಬೇಡ ಅಂದ್ರೆ ಹಂಚಿನಾಗ 1-2 ಸ್ಪೂನ್ ಎಣ್ಣೆ ಹಾಕಿ ಸುಟ್ಕೊಳ್ಳಿ. ಇವಾಗ ಎಣ್ಣೆ ಕಾದಿದೆ. ಮೆಣಸಿನ್ಕಾಯಿ ಕರ್ಕೊಳ್ಳೋಣ. ಬೇಗ ತಗೊಂಡ್ಬಿಡ್ಬೇಕು, ಇಲ್ಲಾಂದ್ರೆ ಹೊತ್ತು ಹೋಗ್ತಾವು. ನೋಡಿ, ಈ ಥರ ಎಷ್ಟು ಚೆನ್ನಾಗಿ ಆಗ್ತಾವು. ತುಂಬ ಹೊತ್ತು ಎಣ್ಣೆಲಿ ಬಿಡಬಾರ್ದು, ಸೀದ್ ಹೋಗ್ತಾವು. ಮಜ್ಜಿಗೆ ಮೆಣಸಿನ್ಕಾಯಿ ಕರೆದದ್ದಾಗಿದೆ. ಇವಾಗ ನೀವು ತಿನ್ಬೋದು. ಅನ್ನದಲ್ಲಿ, ದೋಸೆಯಲ್ಲಿ ಯಾವ್ದು ಬೇಕಾದರೂ ನೆನೆಸ್ಕೊಂಡು ತಿನ್ಬೋದು.